ಹೇಗಿದೆ ಮಾಲೂರು? ಒಂದು ಡೆತ್ ಸರ್ಟಿಫಿಕೇಟ್, ಒಂದು ಬರ್ತ್ ಸರ್ಟಿಫಿಕೇಟ್ ಫ್ರೀ ಆಗಿ ಕೊಡಿಸ್ಬಿಡಿ ಸರ್. ದರೋಡೆ ಇದು ಮಾಲೂರಲ್ಲಿ ನಡೀತಾ ಇರೋದು, ಹಗಲು ದರೋಡೆ. ನಿಮ್ಗೆ ಯಾವ ಹಂತದಲ್ಲಿ ಅನ್ನಿಸ್ತು ಸರ್ ನನಗೇನೋ ಮೋಸ ಆಗಿದೆ? 17C ಫಾರಂ ಅಲ್ಲಿ 113 ಕಡೆ ನಮ್ಮ ಏಜೆಂಟ್ಸ್ ಸಿಗ್ನೇಚರ್ ಇದೆ. ವಿಡಿಯೋ ಫುಟೇಜ್ ಕೇಳಿದ್ರೆ ಎಲ್ಲಾ ಪ್ರೊಸೀಡಿಂಗ್ಸ್, ಕೌಂಟಿಂಗ್ ಪ್ರೊಸೀಡಿಂಗ್ಸ್ ವಿಡಿಯೋ ಇರುತ್ತೆ. ಕೇಳಿದ್ರೆ ಆ ವಿಡಿಯೋಸ್ ಇಬ್ಬರ ನಡುವಿನ ವಾಗ್ಯುದ್ಧ ಇಡೀ ರಾಜ್ಯದಲ್ಲಿ ಹೆಡ್ಲೈನ್ ಆಗ್ತಾ ಇದೆ. ಅಧಿಕಾರ ಬಂದಾಗ ಮಾತಾಡೋಣ ಅನಿಸ್ತದೆ. ದುರಂಕಾರ, ಹಮ್ಮಲು, ಸುರಾಗ್ ಏನ್ ನಡೀತಾ ಇದೆ? ಜನ ಯಾಕೆ ಕೊಟ್ಟು ಹಾಕ್ಬೇಕು? ರಾಜಕಾರಣ ಏನಾಗಿದೆ ಅಂತ ಬಿಸ್ನೆಸ್ ಆಗ್ಬಿಟ್ಟು ಒಂದು 20 ಕೋಟಿ ಇನ್ವೆಸ್ಟ್ ಮಾಡು, 30 ಕೋಟಿ ಇನ್ವೆಸ್ಟ್ ಮಾಡು, 100-200 ಕೋಟಿ ಮಾಡಿ. ಮುಂದಿನ ನಡೆ ಏನು ಮಂಜುನಾಥ್? ಒಬ್ಬ ಒಳ್ಳೆ ವ್ಯಕ್ತಿ ಮಾಲೂರು ಕೆಲಸ ಮಾಡಂತ ಆಯ್ಕೆ ಮಾಡ್ಕೊಂಡಿರ್ತೀನಿ. ನನ್ನ ಅಂತಲ್ಲ, ಯಾರೇ ಆಗ್ಲಿ. ಏನ್ ಸರ್ ಅಧಿಕಾರ ಅಂದ್ರೆ ಆಡಳಿತನ ಸೇವೆನಾ? ಆಡಳಿತನ ಸೇವೆ ಅಲ್ಲ, ಲೂಟಿ. ಅಧಿಕಾರ ಅಂದ್ರೆ ಲೂಟಿ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕದ ವಿಶೇಷ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ರಾಜಕೀಯ ಅಂತ ಬಂದಾಗ ಚರ್ಚೆ ಆಗ್ತಿರೋದು 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ. ಸರ್ಕಾರ ಬಂದು ಚುನಾವಣೆ ನಡೆದು 2.5 ವರ್ಷ ಆದ್ಮೇಲೆ ಇದೀಗ ಮರು ಮತ ಎಣಿಕೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ. KS ಮಂಜುನಾಥ್ ಗೌಡ್ರು ವರ್ಸಸ್ ಶಾಸಕರಾದಂಥ ನಂಜೇಗೌಡರು. 248 ಮತಗಳ ಆಟ. ಅನ್ಯಾಯ ಆಗಿದೆ ಅನ್ನೋದು ಒಂದು ಕಡೆ, ಅನ್ಯಾಯವೇ ಆಗಿದ್ರೆ ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋದು ಒಂದು ಕಡೆ. ಇವೆಲ್ಲದರ ನಡುವೆ ಕಾನೂನನ್ನ ಗೌರವಿಸುತ್ತಾ, ಕಾನೂನಿಗೆ ಯಾವುದೇ ತೊಡಕಾಗದ ಹಾಗೆ ನಿಜಕ್ಕೂ ಏನ್ ನಡೀತು? KS ಮಂಜುನಾಥ್ ಗೌಡ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಾಜಿ ಶಾಸಕರು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದೆ ಮಾಲೂರು? ಮಾಲೂರು ಚೆನ್ನಾಗಿದೆ. ಏನಾಗ್ತಿದೆ ಸರ್ ಆಕ್ಚುಲಿ ಕಳೆದ 2.5 ವರ್ಷದಲ್ಲಿ? ಓಕೆ, ನೀವು ನ್ಯಾಯಾಲಯಕ್ಕೆ ಹೋದ್ರಿ, ತಡ ಆಯ್ತು, ಯಾಕೆ? ತಡ ಆಗ್ಬಾರ್ದಾಗಿತ್ತು. 2.5 ವರ್ಷ ನನ್ನ ಕೇಸ್ ಅಂತಲ್ಲ, ಯಾವುದೇ ಎಲೆಕ್ಷನ್ ಪಿಟಿಷನ್ಸ್ 6 months ಒಳಗಡೆ ಟೈಮ್ ಬೌಂಡ್ ಅಲ್ಲಿ ಮುಗಿದ್ರೆ ನಾವು ಅರ್ಜಿ ಹಾಕಿದಕ್ಕೂ ಒಂದು ಸಾರ್ಥಕತೆ ಇರ್ತದೆ. ಸ್ವಲ್ಪ ಇದು ನ್ಯಾಯಾಲಯದಲ್ಲ, ಈ ಅಪೋನೆಂಟ್ಸ್ ಇರ್ತಾರಲ್ಲ ಅವರು ಡಾಡ್ಜ್ ಮಾಡ್ತಾರೆ, ಡ್ರ್ಯಾಗ್ ಮಾಡ್ತಾರೆ. ನಿಜ. ನ್ಯಾಯಾಲಯಕ್ಕೆ ಸಮಯ ಕೇಳೋದು, ಡೇಟ್ಸ್ ತಗೊಳ್ಳೋದು ಇವೆಲ್ಲ ನಡೀತದೆ. ಈ ನ್ಯಾಯಾಲಯ ಗಮನಕ್ಕೂ ಬಂದಿದೆ, ಮುಂದಿನ ದಿನಗಳಲ್ಲಿ ಈ ತರ ಎಲ್ಲ ಆಗ್ಬಾರ್ದು, ಅಂತದೇನಾರು ಬಂದ್ರೆ ಬೇಗ ಮುಗಿಸ್ಬೇಕು ಅನ್ನೋದು. ನಾವು ಎಲ್ಲ ಮನವರಿಕೆ ಮಾಡಿದೀವಿ, ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಫಲಿತಾಂಶ ನೋಡುವಾಗ 224 ಕ್ಷೇತ್ರದ್ದು ಟ್ರಯಾಂಗಲ್ ಫೈಟ್ ಮಾಲೂರು. ನಿಮ್ಗೆ ಯಾವ ಹಂತದಲ್ಲಿ ಅನ್ನಿಸ್ತು ಸರ್ ನನಗೇನೋ ಮೋಸ ಆಗಿದೆ ಬಿಜೆಪಿ ಅಭ್ಯರ್ಥಿಗೆ ಅನ್ನೋದು ನಿಮ್ಗೆ ಯಾವಾಗ ಅನ್ನಿಸ್ತು? ಫಸ್ಟು ಮಾರ್ಜಿನ್ ಕಡಿಮೆ ಇದೆ. ಓಕೆ. ನಮ್ಮ ಏಜೆಂಟ್ಸ್ ಎಲ್ಲ ಸಾಕಷ್ಟು ಕಡೆ ಸೈನ್ಗಳಾಗ್ಲಿಲ್ಲ, ಕೌಂಟ್ ಮಾಡ್ರಿ ಅಂತ ಕೇಳಿದೆ. ಫಸ್ಟ್ ಕೇಳಿದ್ದು ಲೋ ಮಾರ್ಜಿನ್ ಇದೆ ಅಂತಾನೆ. ಅವರು ನಾವು ಅಪ್ಲಿಕೇಶನ್ ಕೊಟ್ಟ ಮೇಲೆ ನಮ್ಮ ಅಪ್ಲಿಕೇಶನ್ಗೆ ಒಂದು ಆರ್ಡರ್ ಪಾಸ್ ಮಾಡಬೇಕು. ಇಲ್ಲ ಮಾಡ್ತೀನಿ, ಇಲ್ಲ ಮಾಡಲ್ಲ ಅಂತೀವಿ. ಮಾಡಲ್ಲ ಅಂದ್ರೆ ಯಾಕೆ ಅಂತ ಹೇಳ್ಬೇಕು. ಅವರು ಮಾಡ್ಲಿಲ್ಲ, ಅನೌನ್ಸ್ ಮಾಡ್ಬಿಟ್ರು, ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ರು. 3 days ಆದ್ಮೇಲೆ ನಮ್ಗೆ ಆರ್ಡರ್ ಪಾಸ್ ಮಾಡಿದ್ರು. ಓಕೆ. ಸೊ ಆಮೇಲೆ ನಮಗೆ ಗೊತ್ತಾಯ್ತು ಇದೆಲ್ಲ ಲ್ಯಾಪ್ಸಸ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಆಮೇಲೆ 17C ಫಾರಂ ಅಲ್ಲಿ 113 ಕಡೆ ನಮ್ಮ ಏಜೆಂಟ್ಸ್ ಸಿಗ್ನೇಚರ್ ಇಲ್ಲ. 252 ಬೂತ್ ಅಲ್ಲಿ 113 ಕಡೆ ಸಿಗ್ನೇಚರ್ ಇಲ್ಲ. ಇದು ಯಾವಾಗ ಗೊತ್ತಾಯ್ತು ಅಂದ್ರೆ ನಾವು ಅಪ್ಲೈ ಮಾಡಿ ತಗೊಂಡಾಗ. ಸೊ ಈಗೆಲ್ಲ ಅನುಮಾನ ಜಾಸ್ತಿ ಆಗ್ತಾವೆ. ಆಮೇಲೆ ವಿಡಿಯೋ ಫುಟೇಜ್ ಕೇಳಿದ್ವಿ. ಎಲ್ಲಾ ಪ್ರೊಸೀಡಿಂಗ್ಸ್, ಕೌಂಟಿಂಗ್ ಪ್ರೊಸೀಡಿಂಗ್ಸ್ ವಿಡಿಯೋ ಇರುತ್ತೆ. ದುಡ್ಡು ಕೊಟ್ಟಿರ್ತಾರೆ ಗೌರ್ಮೆಂಟ್, ಅದಕ್ಕೆ ಯಾರೋ ಒಬ್ಬರಿಗೆ ಸಂಸ್ಥೆಗೆ, ಐಕ್ಯ ಅಂತ ಸಂಸ್ಥೆ ಕೊಟ್ಟಿದ್ರು. ಕೇಳಿದ್ರೆ ಆ ವಿಡಿಯೋಸೇ ಒಂದು ಚೂರು ಇಲ್ಲ. ಸೊ ಇನ್ನೂ ಅನುಮಾನ ಜಾಸ್ತಿ ಆಯ್ತು. ಹಾಗಾಗಿ ಆಮೇಲೆ ಇದನ್ನೆಲ್ಲ ನ್ಯಾಯಾಲಯ ಗಮನಕ್ಕೆ ಬಂದಾಗ ರೀಕೌಂಟಿಂಗ್ ಮಾಡೋದು ಒಳ್ಳೇದು. ಇನ್ನೊಂದು ಹಂತ ಮುಂದೆ ನಾವು ಕೇಳಿರ್ಲಿಲ್ಲ, ಡಿಸ್ಕ್ವಾಲಿಫೈ ಮಾಡ್ಬಿಟ್ರು. ನಾವು ಪ್ರೇಯರ್ ಇರ್ಲಿಲ್ಲ ಅಂದ್ರೆ ಅಷ್ಟು ಲೋಪದೋಷಗಳಿದೆ ಅಂತ ನ್ಯಾಯಾಲಯ ಗಮನಕ್ಕೆ ಬಂತು. ಸೊ ಹಾಗಾಗಿ ರೀಕೌಂಟಿಂಗ್ ಆಗ್ತಾ ಇದೆ. ಓಕೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಅಥವಾ ಶಾಸಕರಾಗಿರುವಂಥ ನಂಜೇಗೌಡರು ಅಥವಾ ಮಾಜಿ ಶಾಸಕರು ನೀವು ಇಬ್ಬರ ನಡುವಿನ ವಾಗ್ಯುದ್ಧ ಇಡೀ ರಾಜ್ಯದಲ್ಲಿ ಹೆಡ್ಲೈನ್ ಆಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಅಂದ್ರೆ ವಾಕ್ ಸಮರ ನಿಮ್ಮಿಬ್ರು ವಾಕ್ ಸಮರ ಮಾತಾಡೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ತೀರಾ ಕಡಿಮೆ. ನಾನು ಮೀಡಿಯಾ ಮುಂದೆ ಬರೋದೇ ಇಲ್ಲ. ಓಕೆ. 7 ವರ್ಷ ಆಗಿದೆ, ಅವ್ರು ಹೆಚ್ಚು ಕಡಿಮೆ 5 ವರ್ಷ ಆಗಿದ್ರು. ಈ 2.5 ವರ್ಷ ಆಗಿದೆ. ಅವ್ರ ವಿರುದ್ಧ ಯಾವ ಮೀಡಿಯಾ ಮುಂದೆ ಹೋಗಿದ್ದಾಗ್ಲಿ ಮಾತಾಡಿದಾಗ್ಲಿ ಯಾರು ನೋಡ್ದಂಗ್ ಬಿಟ್ಟು. ಸೊ ನಾವ್ ಸುಮ್ನೆ ಇರೋದನ್ನೇ ಒಂದು ಅಡ್ವಾಂಟೇಜ್ ತಗೊಂಡು ಸ್ವಲ್ಪ ಲೂಸ್ ಟಾಕ್ಸ್, ಏಕವಚನದಲ್ಲಿ ಮಾತಾಡಕ್ ಶುರು ಮಾಡಿದ್ರು. ಅಧಿಕಾರ ಬಂದಾಗ ಮಾತಾಡೋಣ ಅನ್ಸ್ತದೆ. ದುರಂಕಾರ, ಹಮ್ಮಲು ಶುರು ಆಗ್ಬಿಡ್ತದೆ. ಮನುಷ್ಯನಿಗೆ ಸಹಜ ಗುಣ.
ಸೊ ಹಾಗಾಗಿ ತಪ್ಪು ಮಾಡ್ತಾ ಇದೆಯಪ್ಪ ಅಂತ ಸ್ವಲ್ಪ ತಿಳಿದು ಹೇಳಿದ್ದೀನಿ ಅಷ್ಟೇ. ನಿಜ. ಅವರಿಗೆ ಮುಟ್ಬೇಕಲ್ಲ ಆ ಭಾಷೆಯಲ್ಲೇ ತಿಳಿಸಿದ್ದೀನಿ. ಅವ್ರಿಗೆ ಅವ್ರ ಮುಳ್ಳನ್ನೇ ತೆಗಿಬೇಕನ್ನೋದು ಹಂಗಂತಲ್ಲ, ಕೆಲವರಿಗೆ ಹೆಂಗ್ ಇವಾಗ ಇಷ್ಟು ನೀಟಾಗಿ ಮಾತಾಡಿ ಕೆಲವ್ರಿಗೆ ಅರ್ಥ ಆಗಲ್ಲ. ಹೌದು ಅಲ್ವಾ? ಅವಾಗ ಆ ಭಾಷೆಯಲ್ಲೇ ಮಾತಾಡ್ಬೇಕು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅದೇನು ಒಲ್ಟ್ ಭಾಷೆ ಅಲ್ಲ, ಕೋಲಾರ ಭಾಗದ ಸಹಜ ಭಾಷೆನ ಹಂಗಂತ ಅವ್ರು ತಿಳ್ಕೊಂಡಿದ್ದಾರೆ. ಕೋಲಾರದಲ್ಲಿ ಜಾಸ್ತಿ IAS ಆಫೀಸರ್ಸ್, KS ಆಫೀಸರ್ಸ್ ವಿದ್ಯಾವಂತರಿರಂತ ಜಾಗ ಇದು. ನಿಜ. ಕೋಲಾರ ಬೆಂಗಳೂರು ಹತ್ರ ಇದೆ. ಆಮೇಲೆ ಬೆಂಗಳೂರು ಆಗುವಗಳು ಕೋಲಾರ ಮೇಲೆ ಇನ್ಫ್ಲೂಯೆನ್ಸ್ ಬೆಳೀತಾ ಇದೆ. ನಿಜ. ಅರ್ಬನೈಸ್ ಜಾಸ್ತಿ ಆಗ್ತಾ ಇರೋದೇ ಕೋಲಾರ ಜಿಲ್ಲೆ. ನಿಜ. ಹಾಗಾಗಿ ಎಲ್ಲ ಜನ ದಿನ ಬೆಂಗಳೂರಿಗೆ ಹೋಗಿ ಬರ್ತಾರೆ. ಓಕೆ. ಹಾಗಾಗಿ ಎಲ್ಲ ಇನ್ನು ಬೆಂಗಳೂರಿಗೆ ಕಾಂಪೀಟ್ ಮಾಡೋ ತರ ನಿಲ್ತಾ ಇದೀವಿ ಕೋಲಾರ ಜಿಲ್ಲೆ ನಾವೀಗ. ಮೊದಲ 5 ವರ್ಷ ನಂಜೇಗೌಡರಿಗೆ ಸರ್ಕಾರ ಇರ್ಲಿಲ್ಲ ಅನ್ನೋ ಮಾತುಗಳು, ನಾನು ಅಭಿವೃದ್ಧಿ ಮಾಡಕ್ ಆಗಿಲ್ಲ ಅಂತ. ಇವಾಗ 2.5 ವರ್ಷ, ಕಳೆದ 7.5 ವರ್ಷದಲ್ಲಿ ಮಾಲೂರು ಅಭಿವೃದ್ಧಿ ಆಗಿದೆಯಾ ಅಥವಾ ತಟಸ್ಥವಾಗ್ಬಿಟ್ಟಿದ್ಯಾ? JDS ಕಾಂಗ್ರೆಸ್ ಕೋಲಿಷನ್ ಗೌರ್ಮೆಂಟ್ ಇತ್ತಲ್ಲ, ಹೌದು, ಸಾಕಷ್ಟು ಫಂಡ್ಸ್ ಕೊಟ್ರು. ಫಂಡ್ಸ್ ತರದ್ ಮುಖ್ಯ ಅಲ್ಲ, ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು. ನಾವು ಅದರಲ್ಲಿ ಕಾಸೆ ಪಟ್ಟಿ ಕಮಿಷನ್ ಲಂಚ್ ಅನ್ನ ತಗೊಂಡ್ರೆ ಕೆಲಸ ಆಗಲ್ಲ, ಆದ್ರೂ ಕ್ವಾಲಿಟಿ ಬರಲ್ಲ. ಇದು ಆಗಿರೋದು ಸಮಸ್ಯೆ. 50 ಕೋಟಿ ಕೊಟ್ರೆ 50 ಕೋಟಿ ಅಲ್ಲಿ ಇನ್ನು ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಓಕೆ. 50 ಕೋಟಿ ನಾನೇ ತಿನ್ಕೊಬಿಟ್ರೆ ಅಲ್ಲಿ ಕಾಂಟ್ರಾಕ್ಟರ್ಸ್ ಹತ್ರ ಕೆಲಸ ಎಲ್ಲ ಆಗಿರುತ್ತೆ. ಅದು ಸಮಸ್ಯೆ ಆಗಿರೋದು ಮಾಲೂರು 7 ವರ್ಷ. ಓಕೆ. ಫಂಡ್ಸ್ ಬಂದಿದೆ ಗೌರ್ಮೆಂಟ್ ಇಂದ ಎಲ್ಲ ನೋಡಿದ್ರೆ. ಓಕೆ. ಕೆಲವೆಲ್ಲ ಡಬಲ್ ಬಿಲ್ಸ್ ಆಗಿದೆ. ಒಂದೇ ಕೆಲ್ಸಕ್ಕೆ 2 ಬಿಲ್ಗಳಾಗಿದೆ. ಎಲ್ಲ ತೆಗೆದು ಹೇಳಿದ್ರೆ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ? ನಾನೊಬ್ಬ MLA ಆಗಿ ಎಷ್ಟೇ ಲೂಟಿ ಮಾಡಿದ್ರು ನಾನು ವಿರುದ್ಧ ಕೊಡಕ್ಕೆ ಒಂದು ಡಿಪಾರ್ಟ್ಮೆಂಟೇ ಇಲ್ಲ. ಅರ್ಜಿ ಕೊಡಕ್ಕೆ ಎಲ್ಲ ಇದೆಯಾ? ಎಲ್ಲಿದೆ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ರೂಲಿಂಗ್ ಪಾರ್ಟಿ MLA ಆಗ್ಬಿಟ್ರೆ 5 ವರ್ಷ ಏನ್ ಮಾಡಿದ್ರು ನನಗ್ ಶಿಕ್ಷೆ ಕೊಡಕ್ಕೆ ಒಂದು ಡಿಪಾರ್ಟ್ಮೆಂಟೇ ಇಲ್ಲ. ಲೋಕಾಯುಕ್ತ ಇದೆ, ಹಾಗಲ್ಲ. ಎಲ್ಲಿದೆ? ನಿಜ ಇಲ್ಲ. ಇನ್ನ ನಾನ್ ಏನಾರ ತಪ್ಪು ಮಾಡಿರೋದನ್ನ ಕಂಡಿಡ್ಬೇಕು. ಒಬ್ಬ MLA ತಪ್ಪು ಮಾಡೋದನ್ನ ಶಿಕ್ಷೆಗೆ ಒಳಗ್ಬಡಿಸ್ಬೇಕಂದ್ರೆ ನೀವುಗಳು ಹೋಗಿ ಕೋರ್ಟ್ಗೆ ಹೋಗ್ಬೇಕು. ಹೌದು. ಸಮಯ ತಗೊಳ್ತದೆ, ಫೀಸ್ ಖರ್ಚಾಗ್ತದೆ. ಅಷ್ಟನ್ನೆಲ್ಲ ಮಾಡೋ ಆಸಕ್ತಿ ನಿಮ್ಗಿರ್ಬೇಕಲ್ಲ. ಕರೆಕ್ಟ್. ಹಂಗಾಗಿ ಎಲ್ಲ ಬಿಟ್ಬಿಡ್ತಾರೆ. ಓಕೆ ಸರ್, ಯಾವೊಬ್ಬ ಜನಪ್ರತಿನಿಧಿ ಕೂಡ ಸಿಕ್ಕ 5 ವರ್ಷ ಅಧಿಕಾರದ ಅವಧಿಯಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಸಕ್ಕಾಗಲ್ಲ. ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಆಯ್ತಾ? ಮಾಲೂರಿಗೆ ಯಾವ ದಿಕ್ಕಿಂದ ಬಂದ್ರು ರಸ್ತೆಗಳೇ ಸರಿ ಇಲ್ವಲ್ಲ? ರಸ್ತೆಗಳಿಗೆ ಹೋಗ್ಲಿ ಸರ್, ಒಂದು ಡೆತ್ ಸರ್ಟಿಫಿಕೇಟ್, ಒಂದು ಬರ್ತ್ ಸರ್ಟಿಫಿಕೇಟ್ ಫ್ರೀ ಆಗಿ ಕೊಡಿಸ್ಬಿಡಿ ಸಾಕು. ಹುಟ್ಟಿದ ತಕ್ಷಣ ಲಂಚ ಕೊಡ್ಬೇಕು, ಸೊತ್ತ ಮೇಲೂ ಲಂಚ ಕೊಡ್ಬೇಕು. ನನ್ಗೆಲ್ಲ ಹೇಳ್ತಾ ಇಲ್ಲ, ಸತ್ರು ಕಷ್ಟ. ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವನು ಫ್ರೀ ಆಗಿ ಕೊಟ್ಬಿಟ್ರೆ ಯಾವ ರಸ್ತೆನೂ ಬೇಡ. ಓಕೆ. ಹಂಗ್ ಬಂದ್ ನಿಂತಿದೀವಿ ನಾವಿಲ್ಲಿ. ಬರೀ ಮಾಲೂರಿಗೆ ಎಲ್ಲ ಇದು ಸೀಮಿತ, ಎಲ್ಲಾ ಕಡೆ ಇದೆ ಲೂಟಿ ಆಗಿದೆ. ಇದು ಜಾಸ್ತಿ ಮಾಲೂರು ಪೆಕ್ಯುಲರ್. ಅಲ್ಲ, ನೀವು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೋಟ್ ಮಾಡಿ ಹೇಳ್ತಿರೋದ? ಕಾಂಗ್ರೆಸ್ ಸರ್ಕಾರ ಎಲ್ಲ ನಮ್ದು ಸೇರಿ ಹೇಳ್ಬೇಕು. ಸಿಸ್ಟಮ್ ಅಲ್ಲಿ ಹಂಗಾಗಿದೆ. ಮಾಲೂರಲ್ಲಿ ಅತಿ ಜಾಸ್ತಿ ಆಗಿದೆ. ಯಾರ ಕಾರಣ ಸರ್? ಜನಪ್ರತಿನಿಧಿಗಳು, ಬ್ಯೂರೋಕ್ರೇಟ್ಸ್, ಜನ, 3 ಜನ ಸೇರ್ಕೊಂತೀವಿ ನಾವು. ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡಲ್ಲ. ಆಯ್ಕೆ ಮಾಡಿದ್ಮೇಲೆ ನಾವು ರಾಜಕಾರಣಿಗಳು ಶುರು ಮಾಡ್ತೀವಿ, ಆಫೀಸರ್ಸ್ ಹತ್ರ ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ತೀವಿ. ಅವ್ರು ಬಂದು ಜನದ ಹತ್ರ ಕಿತ್ಕೋತಾರೆ. ಮತ್ತೆ ನೀವು ಶಾಸಕರಾಗಿದ್ದಾಗ ಚಿಕ್ಕ ತಿರುಪತಿ ಅಭೂತಪೂರ್ವ ಡೆವಲಪ್ಮೆಂಟ್ ನ ಕಂಡಿದೆ, ಜನ ಮಾತಾಡಿದ್ರು. ಆ ನಂತರದಲ್ಲಿ ತಿರುಗಿ ಗೋಪುರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆ ನಂತರದಲ್ಲಿ ಟರ್ನ್ ಮಾಡಿ ಏನಾಯ್ತು 7.5 ವರ್ಷ ಅಂದ್ರೆ ಟಾಯ್ಲೆಟ್ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಏನ್ ನಡೀತಾ ಇದೆ? ಜನ ಯಾಕೆ ಓಟ್ ಹಾಕ್ಬೇಕು? ಅದನ್ನೇ ಹೇಳೋದು. ಡೆವಲಪ್ಮೆಂಟ್ಗೆ ಎಲೆಕ್ಷನ್ಗೆ ಸಂಬಂಧನೇ ಇರಲ್ಲ. ಓಕೆ. ಸಿದ್ದರಾಮಯ್ಯನವ್ರು ಒಂದ್ಸತಿ ಹೇಳಿದ್ನ ಕೋಟ್ ಮಾಡ್ತೀನಿ. ಡೆವಲಪ್ಮೆಂಟ್ಗೆ ಎಲೆಕ್ಷನ್ಗೆ ಸಂಬಂಧ ಬರಲ್ಲ. ಎಲೆಕ್ಷನ್ ನಡೆಯೋದೇ ಬೇರೆ ರೀತಿ. ಈಗ ನೋಡಿ, 7 ವರ್ಷ ನಾ ಚಿಕ್ಕ ತಿರುಪತಿಲಿ ಏನ್ ಮಾಡೋಗಿದೆ ಅಲ್ಲಿಗೆ ಏನಿತ್ತು. ಓಕೆ. ಆಮೇಲೆ ಏನೂ ಆಗಿಲ್ಲ. ದುಡ್ಡಿದೆ, ನಮ್ಮ ಉಂಡಿ ದುಡ್ಡೇ ಇದೆ. ಸುಮಾರು 12-13 ಕೋಟಿ ಇದೆ. ಆಸಕ್ತಿ ಇರ್ಬೇಕು, ಅಲ್ಲೇನೋ ಮಾಡ್ಬೇಕು, ಒಂದು ಹೆಸರು ಉಳಿಸ್ಕೋಬೇಕು. ನಾವ್ ರಾಜಕಾರಣಕ್ಕೆ ಬಂದಿದ್ವಿ, ಒಂದ್ ನೆಕ್ಸ್ಟ್ ಪೀಳಿಗೆಗೆ ಏನಾರ ಒಂದು ಕೊಡ್ಬೇಕು ಅನ್ನೋ ಇದ್ರೆ ಬರ್ಬೇಕು. ಇಲ್ಲ ಅಂದ್ರೆ ಏನ್ ರಾಜಕಾರಣ ಏನಾಗಿದೆ, ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಒಂದು 20 ಕೋಟಿ ಇನ್ವೆಸ್ಟ್ ಮಾಡು, 30 ಕೋಟಿ ಇನ್ವೆಸ್ಟ್ ಮಾಡು, 100-200 ಕೋಟಿ ಮಾಡ್ಕೋ ರೀತಿಲಿ ಆಗ್ಬಿಟ್ಟಿದೆ. ಜನಕ್ಕೂ ಅರ್ಥ ಆಗ್ಬೇಕು. ಇವಾಗ ಅರ್ಥ ಆಗಲ್ಲ ಅನ್ಸುತ್ತೆ, ಇನ್ನೊಂದು 10-15 ವರ್ಷ ಆಗ್ಬೇಕು. ಆಗತ್ತೆ ಅನ್ಸುತ್ತಾ? ಆಗತ್ತೆ. ಇವಾಗ ತಾತ್ಕಾಲಿಕ ಅಷ್ಟೇ. ಈಗ ಮೊದ್ಲು ಅವೇರ್ನೆಸ್ ಇರ್ಲಿಲ್ಲ. ಮೀಡಿಯಾ ಈಗ ಪ್ರತಿಯೊಂದು ಏನ್ ನಡೀತಾ ಇದೆ ಎಲ್ಲರಿಗೂ ಜನ ಗೊತ್ತಾಗ್ತಾ ಇದೆ. ಅಮೇರಿಕಲ್ಲಿ ಏನಾದ್ರು ಸಣ್ಣ ಗಲಾಟೆ ಆದ್ರೂ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ. ಒಂದ್ 10 ವರ್ಷ ಇದು ನಡಿಬಹುದು. ನಮ್ಮಂತವ್ರು ರಾಜಕಾರಣಿಗಳು ಲೂಟಿ ಮಾಡೋದೆಲ್ಲ 10-15 ವರ್ಷ ನಡಿಬಹುದು. ಆಮೇಲೆ ಜನ ನಿಂತ್ಕೊತಾರೆ. ಏನ್ ಸರ್ ಅಧಿಕಾರ ಅಂದ್ರೆ ಆಡಳಿತನ ಸೇವೆನಾ?
ಆಡಳಿತನಲ್ಲ ಸೇವೆ ಅಲ್ಲ, ಲೂಟಿ. ಲೂಟಿ ಅಧಿಕಾರ ಅಂದ್ರೆ ಲೂಟಿ ಹೆಂಗಾಗಿದೆ. ಓಕೆ, ಓವರ್ ಆಲ್ ಜನರಲ್ ಆಗಿ ಹೇಳ್ತಿದ್ದೆ. ಜನರಲ್ ಚುನಾವಣೆಗೆ ಗೆಲ್ಲಕ್ಕೆ ಏನ್ ಬೇಕು? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಎಲ್ಲ ಬೇಕು. ಹೌದಾ? ಹೌದು. ಮಾಲೂರ್ಗೆ ಏನ್ ಬೇಕು? ಮಾಲೂರ್ಗೆ ಏನ್ ಬೇಕು ಅನ್ನೋದು ನಾನೇ ಇನ್ನ ಥೀಸಿಸ್ ಮಾಡ್ತಾ ಇದೀನಿ ಒಂಥರ. ಓಕೆ, ನಾನೇ ತಿದ್ಕೊಂಡ್ಬೇಕಾ, ಏನ್ ಮಾಡ್ಬೇಕು ಅಂತ ನಾನೇ ನೋಡ್ತಾ ಇದ್ದೀನಿ. ರಿಸರ್ಚ್ ಸೆಂಟರ್ ಹೋಗ್ಬೇಕು. 23ರಲ್ಲಿ ಏನಾಯ್ತು ಅಂತ ಎಲ್ಲಾರ್ಗು ಗೊತ್ತಿದೆ ಸರ್, ಆಯ್ತಾ? ಕೆಲವೇ ಯಾಕಂದ್ರೆ ಕಟ್ಟಕಟ್ಟೆಯಲ್ಲಿ ಇರೋದ್ರಿಂದ. 13ರಲ್ಲಿ ಇದ್ದಿದ್ದು 18ಕ್ಕೆ ಯಾಕೆ ಸರ್ ವ್ಯತ್ಯಾಸ ಆಯ್ತು? 13ರಲ್ಲಿ 18ಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ವಿ. ನಮಗೆ ಸರ್ಕಾರ ಇರ್ಲಿಲ್ಲ. ನಮ್ಗೆ ಏನೇನ್ ಫಂಡ್ಸ್ ಕೊಡ್ತಾ ಇದ್ದೆ, 1 ರೂಪಾಯಿನೂ ಎಲ್ಲೂ ಪೋಲ್ ಆಗ್ದಿದ್ದಂಗೆ ಎಲ್ಲ ಮಾಡಿದ್ವಿ. ಬಟ್ ಏನಾಯ್ತು, JDS ಪಕ್ಷದಿಂದ ನಾನು ನಿಂತಿದ್ದಿತ್ತು. ನಿಜ. ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, BJP ಜೊತೆ JDS ಹೋದ್ರು ಅಂತೆಲ್ಲ ಹೇಳಿ ಸ್ವಲ್ಪ ಓಟುಗಳು ಡಿವೈಡ್ ಆಗುತ್ತೆ. ಆಮೇಲೆ ಸಿದ್ದರಾಮಣ್ಣವ್ರ ಎಫೆಕ್ಟು ಜಾಸ್ತಿ ಆಯ್ತು. 5 ವರ್ಷ 2018 ಎಲೆಕ್ಷನ್ಸು ತೀರಾ ಆಯ್ತು. ಹಾಗಾಗಿ ಕ್ಯಾಸ್ಟ್ ಪೋಲರೈಸ್ ಆಗ್ತು. ಓಕೆ, ಕೆಲವು ಕೋಮ ಕ್ಯಾಸ್ಟ್ ಎಲ್ಲ ಒಂದ್ ಕಡೆ ವೋಟ್ ಮಾಡೋಂಥದ್ದು ನೋಡಿದ್ವಿ. ಆ ಡೆವಲಪ್ಮೆಂಟ್ ಅವೆಲ್ಲ ಆ ವಾರ 15 ದಿನ ಮರ್ತೇ ಬಿಟ್ರು ಜನ. ನಿಜ. ದುಡ್ಡು ಒಂದ್ ಪಾರ್ಟ್ ನಡೀತದೆ, ಬಟ್ ಕ್ಯಾಸ್ಟ್ ಪೋಲರೈಸ್ ಆದಾಗ ದುಡ್ಡು ಸೆಕೆಂಡ್ರಿಗೆ ಬಂದ್ಬಿಡ್ತದೆ. ನಿಜ, ನೀವು ನೋಡಿದ್ರಿ ಸಾಕಷ್ಟು ಎಲೆಕ್ಷನ್ಸ್. ಹಾಗಾಗಿ ಇವೆಲ್ಲ ಹೊಡ್ತಾ ಬಿತ್ತು ನಮಗೆ. ಓಕೆ, ಜನ ಈಗ ನೆನ್ಕೋತಾ ಇದಾರೆ ತಪ್ಪು ಮಾಡಿದ್ವನು ಅಂತ. ಮೊನ್ನೆ ಅಂತೂ ವೋಟ್ಸ್ ಎಲ್ಲ ಒಂಥರ ಚಿತ್ರ ಆಗೋಯ್ತು. ಓಕೆ, ಈ ಎಲೆಕ್ಷನ್ ಅನ್ನು 23 ಹೇಳ್ತೀನಿ. ನಿಜ ನಿಜ ನಿಜ. ಎಲ್ಲ ಕಡೆ ವೋಟ್ಸ್ ತುಂಬಾ JDS ಕ್ಯಾಂಡಿಡೇಟ್ ಬೇರೆ ನಿಂತಿದ್ರು, ಅವ್ರಿಗೆ 17,000 ವೋಟ್ ಬಂತು. ಹೌದು, ರಾಮೇಗೌಡರು. ಅದೆಲ್ಲ ರಾಜಕಾರಣನೇ ಬೇಡ ಅಂತಿದ್ದು ಹೇಳ್ತೀನಿ ಕೇಳ್ರಿ. ಹೌದಾ? ಬೇಡವೇ ಬೇಡ ಅಂತಿದ್ದು. ಯಾಕೆ ಹಂಗ ಅನ್ನಿಸ್ಬಿಡ್ತು ಸರ್? ಅಯ್ಯೋ, ಸಾಕಷ್ಟು ಕೆಲ್ಸಗಳಿದೆ. ಇದೊಂಥರ ಹೇಳ್ಬಾರ್ದು, ಅದೊಂದು ಕಾಂಟ್ರವರ್ಸಿ ಆಗ್ತದೆ. ಬೇಡ ಅಂತಿದ್ದು. ಆಮೇಲೆ ಅಶೋಕ್ ಅಣ್ಣ, ಸುಧಾಕರ್ ಅವರು ಇವರೆಲ್ಲ ಹೋಗಿ ನನ್ನ ಕರ್ದಿ, ಬೊಮ್ಮಾಯಿ ಸಾಹೇಬ್ರು ಕರ್ದಿ, ಇಲ್ಲ ಬನ್ರಿ ನಿಮ್ಮಂತ ಯುವಕರು ಬೇಕು ಕರ್ದಿ, ಅವರೇ ಇನ್ವೈಟ್ ಮಾಡಿ ಸೇರ್ಸ್ಕೊಂಡ್ರು. ಅರುಣ್ ಕುಮಾರ್ ಅಂತಿದ್ರು, ಸೆಂಟ್ರಲ್ ಈ ಸ್ಟೇಟ್ ಜವಾಬ್ದಾರಿ ಉಸ್ತುವಾರಿ, ಅವರೆಲ್ಲ ಕರ್ದು ಹೇಳ್ದಾಗ ನಮ್ಮ ಕಾರ್ಯಕರ್ತರನ್ನೆಲ್ಲ ಕೇಳಿ ಆಮೇಲೆ ಪಾರ್ಟಿ ಸೇರಿತ್ತು. ನಾನಾಗೆ ಹೋಗಿ ಅದೇನೋ ಯಾರೋ ಕಟ್ಟಿದ್ ಮನೆಗೆ ಸೇರ್ಕೊಂಡಿದ್ದು. ಕರೆಕ್ಟ್. 92,000 ವೋಟ್ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಗೆಲ್ಸದ ಮೇಲೆ ನಾವು ಹೋಗಿ ಸೇರ್ಕೊಂಡ್ರೆ ಸರ್. ಏನಾರು ಈಗ ನಿಮ್ಗೆ ಪ್ಲಸ್ ಅಲ್ವಾ? JDS ಅಲ್ಲಿ ಇದ್ರು ನಿಮ್ದೇ ಓಟ್ಗಳು, ಈಗ BJP ಅಲ್ಲಿ ಇದ್ರು ನಿಮ್ದೇ ಓಟ್, ಯಾಕಂದ್ರೆ ಮೈತ್ರಿ ಈಗ. ಹೌದು, ಡೆಫಿನೆಟ್ಲಿ. ಓಕೆ ಸರ್, ನ್ಯಾಯಾಲಯದ ತೀರ್ಪನ್ನ ಏನ್ ಗೌರವಿಸೋದಷ್ಟೇ ನಮ್ ಕೆಲ್ಸ. ಮುಂದಿನ ನಡೆ ಏನು ಮಂಜುನಾಥ್ ಗೌಡ್ರು? ಮುಂದಿನ ನಡೆ ನಮ್ಮ ಮಾಲೂರು ನಮ್ದೊಂದು ಕುಟುಂಬ ತರ ಆಗ್ಬಿಟ್ಟಿದೆ. ನಮ್ ಪಕ್ಷ ಅನ್ನೋದಕ್ಕಿಂತ ನಾವೆಲ್ಲ ಕುಟುಂಬವಾಗಿ ಬೆಳೆದಿದ್ದೀವಿ. ಲೀಡರ್ಸು ಎಲ್ಲ ಅವರೆಲ್ಲ ಏನ್ ಹೇಳ್ತಾರ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಇಲ್ಲ, ಒಂದು ಕಾಣಿಸ್ತಿರೋದು ಏನಂದ್ರೆ, ಫಲಿತಾಂಶ ಏನ್ ಬೇಕಾರಾಗಿರ್ಲಿ, ಟೆಕ್ನಿಕಲಿ ನೀವು ಸೋತಿರ್ಬೋದು, ಬಟ್ ಜನರನ್ನ ಬಿಟ್ಟಿಲ್ಲ. ನಾನ್ ಬಿಟ್ರು ನನ್ನನ್ನು ಇವ್ರು ಬಿಡಲ್ಲ. ಓಕೆ, ನಾನ್ 3 ದಿನ ಕೂತ್ರೆ 4 ದಿನ ಫೋನ್ ಮಾಡಿ ಕರೆಸ್ತಾರೆ. ಓಕೆ, ನಾನು ಹೇಳಿದ್ನಲ್ಲ, ನಾನು ಕೋರ್ ರಾಜಕಾರಣಿ ಅಲ್ಲ. ದಿನ ಬರೋದು, ಪ್ರೆಸ್ ಮುಂದೆ ಮಾತಾಡೋದು, ಬೈಯೋದು, ಅಲ್ಲೆಲ್ಲ ಹೋಗಿ ಕೈ ಕಟ್ಕೊಂಡ್ ಮನೆಗಳ ಮುಂದೆ ನಿಂತ್ಕೊಳ್ಳೋದು, ಜೈ ಜೈ ಕೂಗೋದು, ಇದಲ್ಲ. ನಂದೊಂದು ಗುಂಪಿದೆ, ನಾವೆಲ್ಲ ಕಟ್ಟಿದೀವಿ. ಇವಾಗ BJP ಬಂದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿದ್ದೀವಿ. JDS ಸಪೋರ್ಟ್ ಬೇರೆ ಸಿಗುತ್ತೆ, ಬಲಿಷ್ಠವಾಗಿ ಬೆಳೆದಿದ್ವಿ. ಬಟ್ ನಂಬರ್ಸ್ ಬೇಕಲ್ಲ, ರಾಜಕಾರಣದಲ್ಲಿ ನಂಬರ್ಸ್ ಇರ್ಬೇಕು. ಈಗ ನಂಬರ್ಸ್ ಬರ್ಬೇಕಂದ್ರೆ ನಾವ್ ಎಲೆಕ್ಷನ್ ಕೈ. ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳಬೇಕು. 2004 ಚಾಮರಾಜನಗರ ಜಿಲ್ಲೆಯಲ್ಲಿ ಸಂತೆಮಾರನಹಳ್ಳಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇರುತ್ತೆ. AR ಕೃಷ್ಣಮೂರ್ತಿ ಅನ್ನೋ ವ್ಯಕ್ತಿ ಈಗಲೂ ಶಾಸಕ. ಒಂದೇ ಒಂದು ಓಟಲ್ಲಿ ಧ್ರುವನಾರಾಯಣ ವಿರುದ್ಧ ಸೋಲ್ತಾರೆ. ಧ್ರುವನಾರಾಯಣ ಅವ್ರು ಮಾತು ಹೇಳ್ತಾರೆ, ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು, ಒಂದು ಹೋಟೆಲ್ ಗೆದ್ರು ಗೆಲುವೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿ, ನನ್ನ ಅವಕಾಶ. ಆನಂತರ 20 ವರ್ಷ ಕೂತ್ಬಿಟ್ರು ಅವ್ರು, ಈಗ ವಿಧಾನಸೌಧ ಬಂದಿದ್ದಾರೆ. ಆ ಒಂದು ಓಟಿನ ಉದಾಹರಣೆ ಮುಂದೆ 248 ಉದಾಹರಣೆ ಎಷ್ಟು ದೊಡ್ಡದಾಯ್ತು. ಯಾಕೆ ನಾನು ನ್ಯಾಯಾಲಯಕ್ಕೆ ಹೋಗ್ಲೇಬೇಕು ಅನ್ನೋದು ಒಂದಿಸ್ತದೆ. ಅಲ್ಲ, ಒಂದು ಓಟ್ ಏನಾಗಿದೆ, ಅವತ್ತು ರೀಕೌಂಟಿಂಗ್ ಆಯ್ತೋ ಎಲ್ಲೋ ಗೊತ್ತಿಲ್ಲ. ಮಾಡಿದ್ರು. ಇಲ್ಲಿ ನಾನು 248 ರೀಕೌಂಟ್ ಮಾಡಿದ್ದು ಸ್ಲೋ, ನಾನು ಮಾರ್ಜಿನ್ ಕಡಿಮೆ ಇತ್ತು ಅಂತ ಆ ನಿಮಿಷದಲ್ಲಿ ಅಷ್ಟೇ ಅನ್ಸಿದ್ ನಮ್ಗೆ. ಆಮೇಲೆ ಇವೆಲ್ಲ ಆಗಿದ್ ಗೊತ್ತಾಗಿತ್ತು. ಕೊನೆ ಹಂತದಲ್ಲಿ ನಿಮ್ಗೆ ವ್ಯತ್ಯಾಸ ಅನ್ನಿಸ್ತಾ? ಇಲ್ಲ, ಅಲ್ಲಿವರೆಗೂ ನೀವು ವಿನ್ ಬರ್ತಿತ್ತು. ವಿನ್ ಅಲ್ಲ, ನಮ್ ಟಿವಿಲೆಲ್ಲ ಬಂದೇ ಬಿಟ್ಟಿತ್ತು. ಹೌದು. ನಾನು ಒಳಗಡೆ ಇರ್ಲಿಲ್ಲ, ಕೌಂಟಿಂಗ್ ಹಾಲ್ ಅಲ್ಲಿ ಇರ್ಲಿಲ್ಲ. ಗೆದ್ದಿದ್ದೀರಿ ಬನ್ರಿ ಅಂದಾಗ ಬಂದಿದ್ದ.
ಆಮೇಲೆ ಟ್ಯಾಬ್ಲೇಷನ್ ನಡೀತಾ ಇದೆ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಡೌಟ್ ಬಂತು. ಅಷ್ಟಕ್ಕಾಗಲೇ 128 ಸೀಟು ಕಾಂಗ್ರೆಸ್ ಬಂದ್ಬಿಟ್ಟಿತ್ತು. ಟ್ರೆಂಡ್ಸ್ ಗೊತ್ತಲ್ಲ, ಅಧಿಕಾರಿಗಳು ಸಣ್ಣ ಪಣ್ಣ ತಪ್ಪು ಮಾಡೇ ಮಾಡ್ತಾರೆ ಅಂತ ಭಾವನೆಯಿಂದ ನಾನು ಹಾಕಿರೋದು ಅಕೌಂಟ್ಗೆ. ಅದು ಪುಷ್ಟಿ ಕೊಡೋ ಥರ ಇವೆಲ್ಲ ಮಿಸ್ಸಿಂಗ್ ವಿಡಿಯೋಸು ಇವೆಲ್ಲ ಕಂಡು ಬರ್ತಾ ಇದೆ. ಏನಾಗ್ತದೆ ನೋಡೋಣ. ಎಸ್ ಸರ್, ಕೊನೆಯದಾಗಿ ಮಾಲೂರು ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮಾಲೂರು ಮತದಾರರಿಗೆ ಏನ್ ಹೇಳಿ, ಎಲ್ಲ ನೋಡ್ರಿ, ಎಲೆಕ್ಷನ್ ಮಾಡ್ಬೇಕಾದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಮಾಲೂರು ಕೆಲಸ ಮಾಡೋಂಥವ್ರನ್ನ ಆಯ್ಕೆ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನನ್ನ ಅಂತಲ್ಲ, ಯಾರೇ ಆಗ್ಲಿ ಪೊಲಿಟಿಕಲ್ ಕಮಿಟ್ಮೆಂಟ್ ಇರ್ಬೇಕು. ಮಾಲೂರು ನಮ್ಮದು, ನನ್ನ ಮಾಲೂರು ನಾನೇನ ಮಾಡ್ಬೇಕು ಅನ್ನೋರ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಹಿಂಗೆಲ್ಲ ಆಗ್ತಾ ಇದ್ರೆ ಲೂಟಿ ಮಾಡೋದನ್ನ ನೋಡ್ಕೊಂಡು ಕುತ್ಕೋಬೇಕಾಗ್ತದೆ. ದರೋಡೆ ಇದು ಮಾಲೂರಲ್ಲಿ ನಡೀತಾ ಇರೋದು, ಅಗಳ ದರೋಡೆ. 25 ಕೋಟಿ ಅಷ್ಟಕ್ಕೆ ಅದ್ಯಾವ್ದೋ ಕೆರೆ ಕೆಲ್ಸಕ್ಕೆ ಹೋಗಿ ನೋಡ್ಕೊಂಡು ಹೋಗಿಲ್ಲ. ಜನ ಮಾತಾಡಿದ್ದಾರೆ 25-30 ಕೋಟಿ ಅಂದ್ರೆ ದುಡ್ಡು ಡ್ರಾ ಮಾಡೋದಷ್ಟೇ. ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಅಧಿಕಾರಿಗಳು ಏನ್ ಮಾಮೂಲಿ ಕೇಳ್ತಾರೆ, ಕೆರೆ ಅಭಿವೃದ್ಧಿ ಹೆಸರಲ್ಲಿ ಏನೇನಾಯ್ತು, ತಿರುಪತಿಲಿ ಏನೇನಾಯ್ತು, ಟೇಕಲ್ಲಲ್ಲಿ ಏನೇನಾಗಿದೆ, ಮಾಸ್ತಿಲಿ ಎಲ್ಲ ಮಾತಾಡಿದ್ದಾರೆ ಜನ. ನೀವು ನೋಡ್ತಾವ್ರ ನಿಮ್ಗೂ ಗೊತ್ತಾಗುತ್ತೆ. ಜನ ಮಾತಾಡ್ಬೇಕಷ್ಟೇ, ನೀವು ತೋರಿಸ್ತೀರಿ. ಹೌದು, ಎಂಡೇನೆ ಆಗುತ್ತೆ, ಏನೂ ಇಲ್ಲ. ಜನ ತೀರ್ಮಾನ ಮಾಡ್ಬೇಕು. ಅದನ್ನೇ ಹೇಳ್ತಾ ಇರೋದು ನಾನು. ಜನ ತೀರ್ಮಾನ ಮಾಡಕ್ಕೆ ಮರು ಜಾಸ್ತಿ ಜನಕ್ಕೆ. ಇನ್ನು 2.5 ವರ್ಷಕ್ಕೆ ಎಲೆಕ್ಷನ್ ಇರೋದು. ಈಗ ನೀವ್ ಹೇಳಿದ್ದಲ್ಲ 2013 ಜನ ನೆನ್ಪಿಟ್ಕೊಂಡವ್ರಲ್ಲ ತಿರುಪತಿಲಿ ಅಂತ. ಇಲ್ಲ, ನಾ ಸ್ಟೇಡಿಯಂ ಮಾಡಿದೀವಿ ನೋಡಿ. ಚಿಕ್ಕ ತಿರುಪತಿ ನೆನ್ಪಿಟ್ಕೊಂಡವ್ರೆ, ಲಂಚ ಮುಟ್ತಾ ಇರ್ಲಿಲ್ಲ, ನಮ್ನೇನ್ ಕೆಲ್ಸಿನ ಮನೆ ಕಳಿಸ್ತೀರಾ ಅಂತ ಹೇಳ್ತಿದ್ರು ಅನ್ನೋದು ಜನ ಮಾತಾಡಿದ್ದಾರೆ. ಅದನ್ನೇ ಹೇಳಿದ. ಆ ಟೈಮಲ್ಲಿ ಕೆಲವು ಮರ್ತಿದ್ದಕ್ಕೆ ಹಿಂಗಾಗಿದೆ. ಜನರಿಗೂ ಅಷ್ಟೇ. ಮುಂದಿನ ದಿನಗಳಲ್ಲಿ ಇವಾಗ ಹೇಳ್ತಾರೆ ನೀವು 1 ಲಕ್ಷ ಓಟ್ ಬರುತ್ತೆ, ನಾಳೆ ಎಲೆಕ್ಷನ್ ಮಾಡ್ಬೇಕಲ್ಲ ನಾನು. ಹೌದು, ಆಗುತ್ತಾ? ಆಗಲ್ಲ. ಹಾಗಾಗಿ ರೀಕೌಂಟಿಂಗ್ ಆಶಾವಾದಿ ಆಗಿದ್ದೀನಿ. ಅಲ್ಲಿ ಏನೋ ತಪ್ಪುಗಳಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಕನ್ಫರ್ಮೇಶನ್ ಏನೂ ಇಲ್ಲ. ನಿಜ. ನೋಡೋಣ, ನ್ಯಾಯಾಲಯ ಗಮನಕ್ಕೂ ಬಂದಿದೆ ಕೆಲವು ಲೋಪದೋಷಗಳಾಗಿರೋದು. ಸ್ಟ್ರಿಕ್ಟ್ ಆಗಿ ಕೂತ್ಕೋತೀವಿ January 6th. ಫಿಂಗರ್ ಕ್ರಾಸ್ಡ್. ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಏನೇನ್ ಪ್ರಯತ್ನ ಮಾಡ್ಬೇಕು ಎಲ್ಲ ಮಾಡಿದ್ದು. ಉಳಿದಿದ್ದು ದೇವ್ರ ಕೈಲಿದೆ, ನ್ಯಾಯಾಲಯದ ಕೈಲಿದೆ. ಅಲ್ಲ, ನ್ಯಾಯಾಲಯನೂ ಮಾಡಿದೆಯಲ್ಲ, ಉಳಿದಿದ್ದೆಲ್ಲ ನಾವೆಲ್ಲ ನಂಬಿರೋದು ಏನೋ ಒಂದು ನಮ್ಗಿಂತ ದೊಡ್ಡ ಶಕ್ತಿ ಇದೆ ಅಂತ, ಅದನ್ನ ನಂಬ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಸಿ ಇದ್ರಿ. ಬಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಟೈಮ್ ಇದೆಯಲ್ಲ, ಫಿಂಗರ್ ಕ್ರಾಸ್ ಅಂತಾರಲ್ಲ, ನಿಜಕ್ಕೂ ಆ ಒತ್ತಡ ನಿಮಗೆ ಗೊತ್ತಿರುತ್ತೆ. ಯಾರು ಕೂಲ್ ಆಗಿದ್ದೀರಾ ವೀಕ್ಷಕರೇ? ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸಮಸ್ಯೆಗಳು ಮಗದೊಂದು ಬದಲಾವಣೆಯನ್ನ ಬಯಸ್ತೀರಾ, ಅಥವಾ ಮಾಲೂರಲ್ಲಿ ಏನಾಗ್ತಾ ಇದೆ ಕಾಮೆಂಟ್ ಮೂಲಕ ತಿಳಿಸಿ. ಅದು ತಲುಪಬೇಕಾದರೂ ತಲುಪುತ್ತೆ. ಅಂತಿಮವಾಗಿ ತೀರ್ಪನ್ನ ಬರೆಯೋರು ನೀವು. ಇವತ್ತು ಕೋರ್ಟ್ ತೀರ್ಪನ್ನ ಗೌರವಿಸೋಣ, ಅದೇನ್ ಬೇಕಾದ್ರೆ ಆಗಿರ್ಲಿ. ಅಂತಿಮ ತೀರ್ಪು ನಿಮ್ ಕೈಲಿರುತ್ತೆ 28ಕ್ಕೆ ಅನ್ನೋದು ಅವ್ರ ಮನದಾಳದ ಮಾತು. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.